ಓಕೆ, ಸೊ ಇವತ್ತು ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣದ ಹಾಗೆ ಪ್ರೆಸೆಂಟ್ ಮಾಡೋಣ ಅಂತ ಹೇಳಿ ಇದೊಂಥರ ನನ್ನ ಫಸ್ಟ್ ಸಿನಿಮಾ, ನನ್ನ ಮೊದಲ ಸಿನಿಮಾ. ಇದೊಂಥರ ಹೆಂಗೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇತ್ತು ನಮ್ಗೆ. ಯಾಕೆಂತಂದ್ರೆ ಸೀರಿಯಲ್ ಬೇರೆ, ರಿಯಾಲಿಟಿ ಶೋಸ್ ಬೇರೆ, ಒಂದ್ ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಆಗೋದಿದೆಯಲ್ಲ, ಸಿನಿಮಾಗಳು ಎಷ್ಟೋ ಶುರು ಆಗ್ತವೆ ಬಟ್ ರಿಲೀಸ್ ಆಗೋ ಹಂತಕ್ಕೆ ಬರೋದಿದೆಯಲ್ಲ ತುಂಬಾನೇ ಕಷ್ಟ. ಬಟ್ ಈಗ ಫೈನಲಿ ನಮ್ಮ MCR ಸಿನಿಮಾ ರಿಲೀಸ್ ಬಂದಿದೆ, ತುಂಬಾನೇ ಖುಷಿ ಇದೆ. ಸೊ ಅದು ರಿಲೀಸ್ ಬರೋದಕ್ಕೆ ಕೂತಿರೋರು ಎಲ್ಲರೂ ಕಾರಣಕರ್ತರು. ಇವರು ನಮ್ಮ ಪ್ರೊಡ್ಯೂಸರ್, ಆಮೇಲೆ ಧನುಷ್ ಸರ್ ಅಂತ ಹೇಳಿ, ಹಾಗೆ ನಮ್ಮ DOP ವಿನೋದ್ ಸರ್, ಉದಯ್ ಅಂತ ಹೇಳಿ ಪಾಪ ನನ್ನ ಹ್ಯಾಂಡಲ್ ಮಾಡಿರೋದೇ ಇವರು ಜಾಸ್ತಿ. ಯಾಕೆಂದ್ರೆ ಡೇಟ್ಸ್ ಇದು ಎಲ್ಲ ಪ್ರತಿಯೊಂದು ಮ್ಯಾನೇಜ್ ಮಾಡಿರೋದು ಇವರೇ. ಇವರು ಅಲೆಕ್ಸ್ ಅಂತ ಹೇಳ್ಬಿಟ್ಟು ಅವರು ಮ್ಯೂಸಿಕ್ ಡೈರೆಕ್ಟರ್. ಸೊ ಹಿಂಗೆ ನಮ್ಮ ಹೀರೋ, ಮೈನ್ ಹೀರೋನೇ ಇಂಟ್ರೊಡ್ಯೂಸ್ ಇವರು ಹೀರೋ. ಸೊ ಇವರು ಹೊಸಬ್ರು, ಇಂಡಸ್ಟ್ರಿಗೆ ಹೊಸಬ್ರು ಇವರು. ಬಟ್ ತುಂಬಾ ಚೆನ್ನಾಗಿ ಕೆಲಸ, ಅಂದ್ರೆ ಇಡೀ ಟೀಮೇ ಹೊಸ ತಂಡ ಇದು. ಬಟ್ ಎಲ್ಲರೂ ಎಷ್ಟು ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಿದ್ರು ಅಂತಂದ್ರೆ ಎಲ್ಲೂ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ತುಂಬಾ ಚೆನ್ನಾಗಿ ಅವ್ರವ್ರ ಪಾತ್ರನ ಅವರು ನಿರ್ವಹಿಸಿದ್ದಾರೆ. ಈ ಒಂದು ಸಿನಿಮಾಗೆ ಅವ್ರಿಗೆ ಏನ್ ತುಂಬಬಹುದು, ಈ ಸಿನಿಮಾಗೆ ಏನ ಕೊಡಬಹುದೋ ಎಲ್ಲರೂ ಅಚ್ಚುಕಟ್ಟಾಗಿ ಅವರ ಒಂದು ಕೆಲಸನ ನಿಭಾಯಿಸಿದ್ದಾರೆ. ಸೊ ನಮ್ಮ ಸಿನಿಮಾ ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ, ಅದಕ್ಕೆ ತುಂಬಾನೇ ಖುಷಿ ಇದೆ. ಸೊ ಈ ಒಂದು ಸಿನಿಮಾ ಪ್ರಮೋಷನ್ಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ನೀವೆಲ್ಲ ಇಲ್ಲಿಗೆ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ನೀವೇನು ಕ್ವೆಶನ್ಸ್ ಕೇಳ್ತೀರಾ ಅದಕ್ಕೆ. ನನ್ನ ಪಾತ್ರ, ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಇದು ಮಿಡಲ್ ಕ್ಲಾಸ್ ರಾಮಾಯಣ. ಮಿಡಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ಮಿಡಲ್ ಕ್ಲಾಸ್ ಕತೆ ಅಂತ ಹೇಳಿ. ಸೊ ಇದರಲ್ಲಿ ಇವ್ರದ್ದು ಮಿಡಲ್ ಕ್ಲಾಸ್, ಹೀರೋದು ಮಿಡಲ್ ಕ್ಲಾಸ್. ಬಟ್ ಹೀರೋಯಿನ್ ಸ್ವಲ್ಪ ಚೆನ್ನಾಗೇ ಇರ್ತಾರೆ, ಅಂದರೆ ಮನೆ ಕಡೆ ತುಂಬ ಚೆನ್ನಾಗೇ ಇರ್ತಾರೆ. ನನ್ನ ಪಾತ್ರ ಡಿ-ಗ್ಲಾಮ್ ಪಾತ್ರ. ಇಲ್ಲಿ ನೀವು ಹೆಂಗೆ ಈಗ ನೋಡ್ತಾ ಇದ್ದೀರಾ ನನ್ನನ್ನು, ಮೋಕ್ಷಿತಾ ಹೇಗೆ ಈಗ ರೆಡಿಯಾಗಿ ಕೂತಿದ್ದಾರೆ, ಹಿಂಗಂತೂ ಇಲ್ಲ ಸಿನಿಮಾದಲ್ಲಿ. ಮೋಕ್ಷಿತಾ ಡಿ-ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೊತಾರೆ, ಅಂದರೆ ಕಾಣಿಸ್ಕೊತೀನಿ ನಾನು. ತುಂಬಾ ಕಪ್ಪು ಹುಡುಗಿ. ಕಪ್ಪು ಹುಡುಗಿಗೆ ಹೀರೋ ಅಂದರೆ ತುಂಬಾ ಪ್ರೀತಿ. ಹೀರೋ ನನ್ನನ್ನು ಹೇಗೆ ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಏನೆಲ್ಲ ನಡೆಯುತ್ತೆ, ಅದು ಮಿಡಲ್ ಕ್ಲಾಸ್ ರಾಮಾಯಣ. ಸೊ ಹಿಂಗೆ ಇಷ್ಟು ಚೆನ್ನಾಗಿ ಈ ಸಿನಿಮಾದಲ್ಲಿ ಮೋಕ್ಷಿತಾ ಕಾಣಿಸ್ಕೊಳ್ಳಲ್ಲ. ಸೊ ಹಂಗೆ ಕಾಣಿಸ್ಕೊಳ್ಳೋ ಹುಡುಗಿನ ಹೀರೋ ಹೆಂಗೆ ಇಷ್ಟಪಟ್ಟು ಮದುವೆ ಆಗ್ತಾರೆ, ಏನು ಎತ್ತ, ಸೊ ಅದೆಲ್ಲದರ ಇದು ಗೊತ್ತಾಗಬೇಕು ಅಂತಂದರೆ, ತಿರುಳು ಗೊತ್ತಾಗಬೇಕು ಅಂತಂದರೆ ಸಿನಿಮಾ ನೋಡಬೇಕಾಗುತ್ತೆ. ಸೊ ಇಷ್ಟೇ ನಮ್ಮ ಸಿನಿಮಾ ಬಗ್ಗೆ ನಾನು ಹೇಳೋಕ್ಕಾಗೋದು. ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ಮುಂದೆ ಏನಿದ್ರು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನನ್ನ ಹೆಸರು ವೇಣುಗೌಡ. ಈ ಮಿಡಲ್ ಕ್ಲಾಸ್ ಸಿನಿಮಾ, ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ದಿ ಕ್ಯಾಪ್ಟನ್ ಧನುಷ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ಹೊಸತನ ಅಲ್ಲದೆ ವಿಭಿನ್ನ ರೀತಿಯಲ್ಲಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅದಂತೂ ಒಂದು ಕಾನ್ಫಿಡೆಂಟ್ ಲೆವೆಲ್ ತುಂಬಾ ಜಾಸ್ತಿನೇ ಇದೆ. ಏನೋ ಒಂದು ತುಂಬಾ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ. ಇದೇ ರೀತಿ ಮೀಡಿಯಾದವರು ನಮಗೆ ತುಂಬಾ ಸಪೋರ್ಟ್ ಮಾಡೋದು ಇದೇ ರೀತಿ ನಮಗೂ ಖುಷಿ ಆಗುತ್ತೆ. ಹೊಸತನದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಡೈರೆಕ್ಟ್ ಆಗಿ ಬಂದಿಲ್ಲ ನಾನು. ಆಕ್ಚುಲಿ ಯಾವ ತರ ಅಂದ್ರೆ, ಈ ಟೀಮ್ ಬಂದು 5 years ಇಂದ ನಾವು ತುಂಬಾ ಫಾರ್ಮ್ ಮಾಡಿ ಸುಮ್ಮನೆ ಒಂದೇ ಸತಿ ನಾವು ಡೈರೆಕ್ಟ್ ಆಗಿ ಹೆಜ್ಜೆ ಇಟ್ಟಿಲ್ಲ. ಇದಕ್ಕೆ ತುಂಬಾ ಒಂದೊಂದು ಹೆಜ್ಜೆಗೂ ನಾವು ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಈ ಟ್ರೆಂಡ್ ಹೆಂಗಿದೆ ಅದ್ ನೋಡ್ಕೊಂಡು ನಾವು ಮಾಡಿರೋದು ಸಿನಿಮಾ ಇದು. ಈ ಟೀಮ್ ಬಂದು 5 ವರ್ಷ ಹಿಂದೆನೆ ನಾವು ಕಟ್ಕೊಂಡಿರೋ ಟೀಮು. ಬಟ್ ನೋಡ್ಕೊಂಡು ಚೆನ್ನಾಗಿ ಒಂದು ಆನೆನ ಹೊಡಿಬೇಕು ಅನ್ನೋ ರೀತಿಯಲ್ಲಿ ನಾವು ಸಿನಿಮಾ ಮಾಡಿರೋದು. ನನ್ನ ಪಾತ್ರ ಜಾಸ್ತಿ ಹೇಳ್ಬಾರ್ದು ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಬಟ್ ಮಾತಾಡಕ್ಕೆ ಏನಿಲ್ಲ ಅಂತ ನಾನು ಹೇಳ್ತೀನಿ. ಈ ಸಿನಿಮಾದ ನನ್ನ ಪಾತ್ರದ ಹೆಸರು ಕೃಷ್ಣ ಅಂತ. ಬಟ್ ಈ ಸಿನಿಮಾದಲ್ಲಿ ನಂದು ಪ್ಲೇಯಿಂಗ್ ಬಾಯ್ ಕ್ಯಾರೆಕ್ಟರ್. ಬಟ್ ನಾನು ಪ್ಲೇಯಿಂಗ್ ಬಾಯ್ ಅಲ್ಲ, ಪ್ಲೇಯಿಂಗ್ ಗ್ರೌಂಡ್ ಅಲ್ಲಿ ಪ್ಲೇಯಿಂಗ್ ಆಡೋ ಬಾಯ್ ತರ ಆ ತರ ಹೋಗುತ್ತೆ. ಮಿಡಲ್ ಕ್ಲಾಸ್ ಸಿನಿಮಾ
ಯಾವ ತರ ಎಲ್ಲಾರ್ಗು ಅಟ್ಯಾಚ್ ಹೆಂಗಾಗುತ್ತೆ, ಒಬ್ಬೊಬ್ರಿಗೂ ಯಾವ ತರ ಕನೆಕ್ಟ್ ಆಗುತ್ತೆ. ಹೌದು, ಪ್ರತಿಯೊಬ್ರು ತಲೆಯಲ್ಲಿ ಬಂದಿರುತ್ತೆ ಈ ತರದೊಂದು ಸ್ಟೋರಿ, ನನ್ಗೂ ಈ ತರ ಆಗ್ಬೇಕಾಗಿತ್ತಲ್ಲ, ನೀವೇನ್ ಥಿಂಕ್ ಮಾಡಿರ್ತೀರಾ ಅದೇ ತರನೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅದಂತ ಹೇಳ್ತೀನಿ. ಥ್ಯಾಂಕ್ ಯು.